ಶ್ರೀ ಮಹಾಗಣಪತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಪ್ರಿಯ ವೀಕ್ಷಕರೇ, ಕನ್ಯಾ ರಾಶಿ ಫೆಬ್ರವರಿ 2026 ತಿಂಗಳ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ. ಈ ತಿಂಗಳಲ್ಲಿ ಬಹಳ ವಿಶೇಷವಾಗಿ 4 ಗ್ರಹಗಳು ರಾಶಿ ಪರಿವರ್ತನೆ ಆಗ್ತಾರೆ. ಇದರಿಂದ ಕನ್ಯಾ ರಾಶಿ ಜಾತಕರ ಮೇಲೆ ಏನು ಪ್ರಭಾವ ಬೀರುತ್ತೆ ಅನ್ನುವಂಥ ವಿಚಾರವನ್ನು ತಿಳಿಸ್ತೀನಿ. 3 ಫೆಬ್ರವರಿ 2026 ಬುಧ ಮಕರ ರಾಶಿಯಿಂದ ಕುಂಭ ರಾಶಿಗೆ ರಾಶಿ ಪರಿವರ್ತನೆ. ಆಮೇಲೆ 5 ಫೆಬ್ರವರಿ 2026 ಶುಕ್ರ ಮಕರ ರಾಶಿಯಿಂದ ಕುಂಭ ರಾಶಿಗೆ ರಾಶಿ ಪರಿವರ್ತನೆ. 13 ಫೆಬ್ರವರಿ 2026 ಸೂರ್ಯ ಮಕರ ರಾಶಿಯಿಂದ ಕುಂಭ ರಾಶಿಗೆ ರಾಶಿ ಪರಿವರ್ತನೆ. ಆಮೇಲೆ 23 ಫೆಬ್ರವರಿ 2026 ಮಂಗಳ ಗ್ರಹ ಮಕರ ರಾಶಿಯಿಂದ ಕುಂಭ ರಾಶಿಗೆ ರಾಶಿ ಪರಿವರ್ತನೆ. ಈ ಎಲ್ಲ ಗ್ರಹಗಳ ರಾಶಿ ಪರಿವರ್ತನೆಯ ಆಧಾರದ ಮೇಲೆ ನಿಮ್ಮ ಮೇಲೆ ಏನು ಪ್ರಭಾವ ಬೀರುತ್ತೆ ಅನ್ನುವಂಥದ್ದು ನಾನೀಗ ತಿಳಿಸ್ತೀನಿ. ಕನ್ಯಾ ರಾಶಿಯವರಿಗೆ ಗುರುಬಲ ಇಲ್ಲದೇ ಇದ್ರೂ ಕೂಡ ಈಗ 5 ಗ್ರಹಗಳು ಪಂಚಗ್ರಹಗಳು ನಿಮಗೆ ಶುಭ ಫಲನ ಕೊಡ್ತಾರೆ. ಯಾರ್ಯಾರು? ಸೂರ್ಯ, ಕುಜ, ಬುಧ, ಶುಕ್ರ, ರಾಹು 5 ಗ್ರಹಗಳು ಕೂಡ ಈ ತಿಂಗಳಲ್ಲಿ ನಿಮಗೆ ಶುಭ ಫಲ. ಯಾಕೆ ಇವೆಲ್ಲ ಗ್ರಹಗಳು ಶುಭ ಫಲ ಕೊಡ್ತಾರೆ? 6ನೇ ಮನೆ ಅಂದರೆ ದುಸ್ಥಾನ ಅಲ್ವಾ ಗುರುಜಿ ಅಂತೀರಾ? ಶತ್ರುವಿನ ಸ್ಥಾನ, ಋಣ ರೋಗಾದಿಗಳ ಸ್ಥಾನ ಅಂತ 6ನೇ ಮನೆಯಲ್ಲಿ ಪಾಪಗ್ರಹಗಳಾದಂತಹ ಸೂರ್ಯ ಸಂಚಾರ ಆದಾಗ ಶುಭ ಫಲ ಕೊಟ್ಬಿಡ್ತಾನೆ. ಪಾಪಗ್ರಹಗಳಾದಂತಹ ರಾಹು ಅಲ್ಲೇ ಸಂಚಾರ ಆಗ್ತಾ ಇರೋದ್ರಿಂದ ಶುಭ ಫಲ ಕೊಟ್ಬಿಡ್ತಾನೆ. ಕುಜ 6ನೇ ಮನೆ ಸಂಚಾರ ಆಗಬೇಕಾದ್ರೆ ಶುಭ ಫಲ ಕೊಡ್ತಾನೆ. ಬುಧ ಸೌಮ್ಯ ಗ್ರಹ ಆದರೂ ಕೂಡ ಗೋಚಾರದಲ್ಲಿ 6ನೇ ಮನೆಯಲ್ಲಿ ಬುಧನೂ ಕೂಡ ಶುಭ ಫಲಗಳನ್ನು ನಿಮಗೆ ಪ್ರಾಪ್ತಿ ಮಾಡ್ತಾನೆ. 6ನೇ ಮನೆ ಅಂದರೆ ಋಣ ರೋಗಾದಿಗಳು, ಸಾಲಗಳಿದ್ರೆ ಸಾಲ ತೀರಿಸುವಂತಹ ಶಕ್ತಿ ನಿಮಗೆ ಪ್ರಾಪ್ತಿಯಾಗುತ್ತೆ. ಯಾಕೆಂದರೆ ದ್ವಿತೀಯಾಧಿಪತಿ 5ನೇ ತಾರೀಕು ಫೆಬ್ರವರಿ 2026 ಶುಕ್ರ ರಾಶಿ ಪರಿವರ್ತನೆಯಾಗಿ 6ನೇ ಮನೆಗೆ ಹೊರಟೋಗ್ತಾನೆ. ನಿಮ್ಗೆ ಸಾಲ ತೀರಿಸುವಂಥ ಶಕ್ತಿ ಪ್ರಾಪ್ತಿಯಾಗುತ್ತೆ. ಶತ್ರುಗಳಿಂದಲೂ ನಿಮಗೆ ದುಡ್ಡು ಬರೋಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಯಾಕಂದರೆ ನಿಮಗೆ ಭಾಗ್ಯಾಧಿಪತಿ, ಶತ್ರುಗಳಿಂದನೇ ನಿಮಗೆ ಭಾಗ್ಯ. ಡಾಕ್ಟರ್ಗಳಿಗೆ ಪೇಷಂಟ್ಗಳಿಂದನೇ ಭಾಗ್ಯ. ಅದಾದ ಯೋಚನೆ ಮಾಡಬಾರ್ದು. ಪೇಷಂಟ್ಗಳು ಜಾಸ್ತಿ ಬರಲಿ, ಹಣ ಬರಲಿ ಅಂತ ಯೋಚನೆ ಮಾಡಬಾರ್ದು. ಕಾಯಿಲೆಗಳು ವಾಸಿ ಮಾಡೋದು ಮಾತ್ರ ಯೋಚನೆ ಮಾಡಿ. ಆವಾಗ ನಿಮ್ಮ ಕರ್ಮ ಸರಿಯಾಗಿದ್ದಾಗ ಧನ ನಿಮಗೆ ಪ್ರಾಪ್ತಿಯಾಗುತ್ತೆ. ನಿಮ್ಗೆ ಯಾವ್ದಾದ್ರು ಕೋರ್ಟ್ ಕೇಸ್ಗಳಿದ್ರೆ, ಲಿಟಿಗೇಷನ್ ಇದ್ದರೆ ಅದರಲ್ಲಿ ಗೆಲುವು ನಿಮಗೆ ಪ್ರಾಪ್ತಿಯಾಗುತ್ತೆ. ನೀವು ವಿದೇಶದಲ್ಲಿದ್ದರೆ ಫಾರಿನರ್ ಸಹಾಯ ಸಿಗುತ್ತೆ. ವಿದೇಶ ಪ್ರಯಾಣ ಯೋಗ ಉಂಟಾಗುತ್ತೆ ಕನ್ಯಾ ರಾಶಿ ಜಾತಕರಿಗೆ. ಇದು 6ನೇ ಮನೆ ಅಂದಾಗ ನಿಮ್ಮ ಪೆಂಡಿಂಗ್ ಕರ್ಮಗಳು ಅದನ್ನು ಸಾಲ್ವ್ ಮಾಡಿಬಿಡ್ತಾನೆ ಈ ಗ್ರಹಗಳು. ಬಂಧುಗಳಿಂದ ನಿಮಗೆ ಸಹಾಯ. ನೀವೇ 6ನೇ ಮನೆ ಬುಧ ಅಧಿಪತಿ, ದಶಮಾಧಿಪತಿ. ಸರ್ವಿಸ್ ಓರಿಯೆಂಟೆಡ್ ಕೆಲಸ ಮಾಡೋರಿಗೆ ಪ್ರಕಾಶತೆ ಹೊಂದ್ಬಿಡ್ತೀರ. ಪ್ರಮೋಷನ್ ಕೂಡ ನಿಮಗೆ ಆಗ್ಬೋದು. ಯಾಕಂದ್ರೆ ದಶಮಾಧಿಪತಿ ಬುಧ, ನಿಮ್ಮ ಜನ್ಮರಾಶಿಯಾಧಿಪತಿ ಬುಧ. ನಿಮ್ಮ ಕಮ್ಯುನಿಕೇಷನಿಂದ ಶತ್ರುಗಳ ಮೇಲೆ ವಿಜಯವನ್ನು ಪ್ರಾಪ್ತಿ ಮಾಡ್ಕೊತೀರಿ. ಯಾವುದೇ ಕಾಯಿಲೆಗಳಿದ್ರೆ ಕಾಯಿಲೆಗಳ ಮೇಲೆ ಗೆಲುವನ್ನು ಸಾಧಿಸ್ತೀರಿ. ದಾರಿದ್ರ್ಯ ಅನ್ನೋದು ನಾಶ ಆಗ್ಬಿಡುತ್ತೆ. ಬಡವರು ದಾರಿದ್ರ್ಯತನದಲ್ಲಿ ಇರೋರಿಗೆ ಒಳ್ಳೇದಾಗ್ಬಿಡುತ್ತೆ. ಯಾವುದಾದ್ರೂ ರೋಗಗಳು ತುಂಬ ದೀರ್ಘಕಾಲದಿಂದ ಕಾಯಿಲೆ ಇದೆ, ವಾಸಿನೇ ಆಗ್ತಿಲ್ಲ, ಡಾಕ್ಟ್ರಿಗೆ ತೋರಿಸ್ತಾ ಇದ್ದೀವಿ ಗುರುಜಿ, ಆ ಮಾತ್ರೆ ಕೊಡ್ತಾರೆ, ಈ ಮಾತ್ರೆ ಕೊಡ್ತಾರೆ, ಈ ಇಂಜೆಕ್ಷನ್ ಕೊಡ್ತಾರೆ, ಏನು ಮಾಡಿದ್ರೂ ಸಾಧುವಾಗ್ತಿಲ್ಲ. ಈಗ ಯಾವುದೋ ಬೇರೆ ನಾಟಿನೋ ಆಯುರ್ವೇದಿಕೋ ಹೋಮಿಯೋಪತಿನೋ ಯಾವುದೋ ತಗೊಂಡೆ, ಸರಿ ಹೋಗ್ಬಿಟ್ಟೋಯ್ತು. ಡಾಕ್ಟ್ರು ಒಳ್ಳೆ ನಿಮಗೆ ಔಷಧ ಯಾವ್ದು ಕೊಡಬೇಕು ಅಂತ ಅವ್ರಿಗೆ ಗೋಚರಿಸ್ಬಿಡುತ್ತೆ. ಅಲ್ಲಿ ರಾಹು ಇದ್ದ, ಆದರೆ ಸೂರ್ಯ ಬಂದಿದ ತಕ್ಷಣ ಆ ಪ್ರಕಾಶತೆಗೆ ರಾಹುವಿನ ನೆಗೆಟಿವ್ ಎಫೆಕ್ಟ್ ಕಮ್ಮಿ ಆಗಿಬಿಡುತ್ತೆ. ಸೂರ್ಯ ಸರ್ಕಾರದ ಎಲ್ಲ ಕೆಲಸ ಕಾರ್ಯಗಳನ್ನು ಕೂಡ ನಿಮಗೆ ಈಡೇರಿಸ್ಬಿಡ್ತಾನೆ. ನೀವು ರಾಜಕಾರಣದಲ್ಲಿದ್ದರೆ ಸೂರ್ಯ ವ್ಯಯಾಧಿಪತಿ, 12ನೇ ಮನೆ ಅಧಿಪತಿ 6ನೇ ಮನೆ ಸಂಚಾರ ಆಗಬೇಕಾದ್ರೆ, ಒಂದು ದುಸ್ಥಾನಾಧಿಪತಿ ಇನ್ನೊಂದು ದುಸ್ಥಾನದಲ್ಲಿ ಸಂಚಾರ ಆಗಬೇಕಾದ್ರೆ ವಿಪರೀತ ರಾಜಯೋಗ ಕನ್ಯಾ ರಾಶಿಯವರಿಗೆ ಪ್ರಾಪ್ತಿಯಾಗುತ್ತೆ. ಪೊಲಿಟಿಷಿಯನ್ಸ್ಗೆ, ರಾಜಕಾರಣಿಗಳಿಗೆ ಒಳ್ಳೆ ಕಾಲ. ಸರ್ಕಾರದಲ್ಲಿ ಕೆಲಸ ಮಾಡೋರಿಗೆ ಕಳೆದುಕೊಂಡಂತಹ ಅಧಿಕಾರ ಪ್ರಾಪ್ತಿ. ಅಡ್ಮಿನಿಸ್ಟ್ರೇಷನ್ ವಿಂಗಲ್ಲಿ ನೀವು ಅಡ್ಮಿನ್ ಆಗಿದ್ದರೆ ಅಥವಾ ನೀವು ಮ್ಯಾನೇಜರ್ಸ್ ಆಗಿದ್ದರೆ ನಿಮ್ಮ ಅದೃಷ್ಟ ಅನ್ನೋದು ಬೆಳಗುತ್ತೆ. ನೀವು ಪೊಲೀಸ್ ಆಫೀಸರ್ಸ್ ಆಗಿದ್ದರೆ ನಿಮಗೆ ಬೇಕಾದ ಕಡೆ ವರ್ಗಾವಣೆಯಾಗಿ ನಿಮಗೆ ಪ್ರಮೋಷನ್ ಆಗುತ್ತೆ. ಸ್ಪೋರ್ಟ್ಸ್ ಪರ್ಸನ್ಸ್ಗೂ ಕೂಡ ಅನುಕೂಲ. ಡಾಕ್ಟರ್ಗಳಲ್ಲಿ ಸರ್ಜನ್ಸ್ ಯಾರಿದ್ದಾರೆ
ಯಾರಂದರೆ ಸರ್ಜನ್ ಅಂದರೆ ಕುಯ್ಯುವಂಥದ್ದು, ಆಪರೇಷನ್ ಮಾಡುವಂಥದ್ದು, ಅಂತಹ ಡಾಕ್ಟರ್ಗಳಿಗೆ ಉತ್ತಮವಾದಂತಹ ಕಾಲ. ತುಂಬ ಒಳ್ಳೆ ಶುಭ ಫಲಗಳು ಪ್ರಾಪ್ತಿಯಾಗುತ್ತೆ. ಕನ್ಯಾ ರಾಶಿ ಜಾತಕರಿಗೆ ತುಂಬ ಒಳ್ಳೆ ಫಲ ಇದೆ. 5 ಗ್ರಹಗಳು ಕೂಡ ಶುಭ ಫಲಗಳನ್ನ ಕೊಡ್ತಾ ಇದ್ದಾರೆ. ಶನಿ ನೇರವಾಗಿ ನಿಮ್ಮ ಜನ್ಮ ರಾಶಿಯನ್ನು ನೋಡ್ತಾ ಇದ್ರು ಕೂಡ ಮನಸ್ಸಲ್ಲಿ ನಿಮಗೆ ನೆಮ್ಮದಿ ಇರಲ್ಲ, ಅಷ್ಟೇ ಬಿಟ್ಟರೆ ಇನ್ನೆಲ್ಲ ಫಲಗಳು ಶುಭ ಫಲಗಳು ಪ್ರಾಪ್ತಿಯಾಗುತ್ತೆ. ಪ್ರಿಯ ವೀಕ್ಷಕರೇ, ರಾಜಯೋಗದಂತಹ ಫಲ ನಿಮಗೆ ಪ್ರಾಪ್ತಿಯಾಗ್ತಿದೆ. ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫೇಸ್ಬುಕ್, ವಾಟ್ಸಪ್ ಗ್ರೂಪ್, ಟೆಲಿಗ್ರಾಮ್ ಗ್ರೂಪಲ್ಲೆಲ್ಲ ಶೇರ್ ಮಾಡಿ. ಪ್ರಿಯ ವೀಕ್ಷಕರೇ, ನಾನು ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ನಮಸ್ಕಾರ.